ಅದ ಬ್ರಷ್ ದೊಡ್ಡದೈತಲ್ರಿ ದೋಸೆಗೆ ಒಮ್ಮೆ ಹಿಂಗೆ ಸಿಗ್ತಾರ ಅದನ್ನೆಲ್ಲ ಇಟ್ಟು ಕೈ ತೊಳ್ಕೊಂಡು ಆ ಬೀರುನಲ್ಲಿ ಮೇಲ್ಗಡೆ ಸೀರೆ ಇದೆ ತಗೊಂಡು ನನ್ನ ನಿನ್ನ ಪ್ರೇಮ ಗೀತೆ ನನ್ನ ನಿನ್ನ ಪ್ರೇಮ ಗೀತೆ ಏನೋ ಹೊಸ ಬಂದ ಜನ್ಮ ಜನ್ಮದಿಂದ ನನ್ನ ನಿನ್ನ ಪ್ರೇಮ ಗೀತೆ ಹಾಡು ಪ್ರತಿ ಕ್ಷಣವು ಒಂದೇ. ನೀವು ನಲ್ಲ ಪಾಡ್ಲೆ ನೀವಂದ್ರೆ ಮ್ಯಾಲಿನ ತಗೊಂಡ್ಬಾ ಅಂತಂದು ಮ್ಯಾಲಿನ ತಗೊಂಡು ಸೀರೆ ತಗೊಂಡ್ ಬಾ ಅಂತ ಹೇಳಿದೆ. ಮ್ಯಾಲಿಟ್ರು ಸೀರೆ ಅಂದ್ರೆ ನೀವು ನಾವು ಮ್ಯಾಲಿನ ಅನ್ನಂಗ ಆಗ್ತದೆ ಇದು ಏನಂತಂದ್ರೆ ಅಂದ್ರೆ ಹಿಂಗಾಡ್ರಿ ಎಲ್ಲಿ ಹೋಗ್ಬೇಡಿ ಕಟ್ರಿನ ಕೈ ಕುಡುದು ಇದೆ ಅಂದ್ರೆ ಐ ಆಮ್ ಶೀಲಾ 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 ಈ ಸೀರೆ ಮೈ ಮೇಲೆ ಬಂದ್ರೆ ಮೈ ನಮ್ಗೆ ಗುದು 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 ಅಂತ ನೋಡ್ರಿ ಅವಾಗ ಭಾಳ ಚಂದ ಐತ್ರಿ ಈ ಸೀರೆ ಭಾಳ ಚಂದ ಐತಿ ಇದು ನಾನು ನಿಮ್ಗೆ ಉಡಿಸ್ಲಲ್ರಿ ತಪ್ಪಾಕ್ಬಿಡ್ರಿ ಬಾಯ್ ತಪ್ಪಂದ್ರೆ ಏನು ನೀನು ನನಗೆ ಸೀರೆ ಉಡಿಸ್ತೀಯ ಇಲ್ವ ಅಂತ ತಪ್ಪ ಅನುಕೂಲ ನೀನು ನನಗೆ ಸೀರೆ ಉಡಿಸೋ ಕಾಲ ಇನ್ನು ಮುಂದಿದೆ. ಅಂದ್ರೆ ನಾವು ಪಾಳೆದಾಗ ಅದೀವಿ ಅಂದಂಗ ಆಯ್ತು ಯಾರಿಗಾರ ಬೇಕಾ ನಿಮಗೆ ಪಾಳೆ ಇನ್ನೇನು ತೋರು ನಂದೇನು ಅಭ್ಯಂತರ ಇಲ್ಲ ನನ್ಗಂತೂ ₹1 ಅಪ್ಪ ಹಂಗೈತೆ ನೋಡ್ರಿ ಕಾಲ ಹಿಂದಕ್ಕೂ ಹೆಣ್ಮಕ್ಳಿದ್ದು ಹಣಿ ತುಂಬ ಕುಂಕುಮ ಹಚ್ಕೊಂಡು ತಲೆ ಮೇಲೆ ಸೆರಗಿ ಹಾಕೊಂಡು ರೋಡ್ ಹಿಡಿದು ಹೊಂಟ್ರ ಅಂದ್ರೆ ಯಾವ ಒಬ್ಬ ಉಡಾಳನ ಮಗ ಕೆಣಕಿದ ಅಂದ್ರೆ ಮೆಟ್ಟನೆ ಹೊಡಿತಿದ್ರು ಆದ್ರೆ ಈಗ ಏನೋ ನಾನು ಬಾಯಿ ತಪ್ಪಿ ಅವಾಗ ನಿಮ್ಗೆ ಸೀರೆ ಉಡಿಸ್ಲೇನು ಎದ್ದಿದ್ದಕ್ಕೆ ನನಗೆ ಬಡದು ಬೈದು ಬುದ್ಧಿ ಹೇಳಲಿಲ್ಲ ಅವರು ನೀನು ಸೀರೆ ಉಡಿಸೋ ಕಾಲ ಮುಂದೈತಿ ಅನುಕೂಲ ಅಂತ ನನಗೆ ಹೇಳುತ್ತೆ ಏನು ಕಾಲ ಬಂತಪ್ಪ ಅಂತ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಸಾವಿರ ಹೊಳೆಗಳು ತುಂಬಿ ಹರಿದವು ಒಂದೇ ಸಮನಾಗಿ ಹುದಂತೆ ಸಾವಿರ ಹೊಳೆಗಳು ತುಂಬಿ ಹರಿದವು ಒಂದೇ ಸಮನಾಗಿ ಹುದಂತೆ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದೀತಾನಂತೆ ಮುನ್ನೀರಂತೆ
ಇರಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನೋಡು, ನಾನು ಫಿಲಮ್ಗೆ ಹೋಗ್ತಾ ಇದ್ದೀನಿ. ನಿಮ್ಮಪ್ಪ ಬಂದು ಕೇಳಿದ್ರೆ ಹೇಳಿ. ಏಪ್ಪ ಅಪ್ಪ ಮುಂದೆ ನಿಮ್ಮ ಬಗ್ಗೆ ಏನೋ ಹೇಳಕ್ ಹೋದ್ರೆ ಅಪ್ಪ ಬೈತಾರೆ, ಬಯಸ್ಕೊ, ಹೊಡಿತಾರೆ, ಹೊಡಸ್ಕೊ, ಒದಿತಾರೆ. ಜಾಡಾಡ್ಸಿ ಒದಸ್ಕೊ. ನೋರ್ಮಲ್ ನಾ ಅಪ್ಪ ಹೆಂಗ್ ಮಾಡಿಸಲ್ಲ ನೀವು ಕೇಳು ಕೇಳು. ಎಲ್ಲಿ ಹೋಗ್ತಾ ಇದೀಯಾ? ಪಿಕ್ಚರ್ಗೆ. ಪ್ರತಿದಿನ ಸಿನಿಮಾ ನೋಡೋಣ? ಯಾಕೆ ತಪ್ಪಾಗುತ್ತಾ? ತಪ್ಪು ಅಷ್ಟೇ ಅಲ್ಲ, ಗಂಡನನ್ನ ಹಿಂದಿರಿಸಿ ಪ್ರತಿನಿತ್ಯ ಸಿನಿಮಾ ನಾಟಕ ಅಂತ ನೋಡಲು ಹೋದ್ರೆ ಈ ಸಮಾಜ ಏನನ್ನುತ್ತೆ ಅನ್ನೋ ಅರಿವಿದೆಯಾ ನಿಮಗೆ? ಸಮಾಜದ ಕೂಗು ನನಗೆ ಬೇಕಾಗಿಲ್ಲ. ನಿತ್ಯ ಸಿನಿಮಾ ನಾಟಕ ನೋಡೋರೆಲ್ಲ ಸಮಾಜಕ್ಕೆ ಬರ್ತಾರವ್ರೆ. ಏನು ಮನಸ್ಸಂತೋಷಕ್ಕಾಗಿ ಮನೋರಂಜನೆ ನೋಡಿದ್ರೆ ನಿಮ್ಮ ದೃಷ್ಟಿಯಲ್ಲಿ ಅದು ತಪ್ಪ? ಪ್ರತಿಯೊಬ್ಬ ಮನುಷ್ಯರಿಗೂ ಮನರಂಜನೆ ಬೇಕು. ಆದ್ರೆ ಗೃಹಿಣಿಯಾದ ನೀನು ನಿನ್ನ ಪತಿಯ ಜೊತೆಗೂಡಿ ಸಿನಿಮಾ ನಾಟಕ ಅಂತ ನೋಡಲು ಹೋದ್ರೆ ಹೆಣ್ಣಾದ ನಿನಗೆ ಎಷ್ಟು ಗೌರವವೋ ನಿನ್ನ ಗಂಡನಾದ ನನಗೂ ಅಷ್ಟೇ ಗೌರವವಿರಬೇಕು. ಅದನ್ನೆಲ್ಲ ಮರೆತು ಈ ರೀತಿ ಒಬ್ಬಳೆ ದಾರಿ ಹಿಡಿದು ಹೋದ್ರೆ ದಾರಿ ಹೋಗಲು ಕೈ ಬೀಸಿ ಕರೀತಾನೆ ಯಾವುದೋ ಹಕ್ಕಿ ಬಂದಿದೆ ಅಂತ. ಮರ್ಯಾದಸ್ಥನೆ ಹೆಂಡತಿಯಾದ ನೀನು ಮರ್ಯಾದೆಯಿಂದ ಬಾಳುವುದನ್ನ ಕಲಿ. ಅಂದ್ರೆ ನಾನೀಗ ಮರ್ಯಾದೆ ಬಿಟ್ಟು ನಡೀತಾ ಇದ್ದೀನೇನಾ? ಅದನ್ನು ನಿನ್ನ ಆತ್ಮವನ್ನೇ ಕೇಳ್ಕೊ. ಅದೇ ಸರಿಯಾದ ಉತ್ತರ. ಎಷ್ಟೊಂದು ಮಾತಾಡ್ತೀರಿ, ನಮಗೆ ಹೋಗೋದ್ರೆ ಬೇಡ ಅಂತೀರಾ? ಬೇಡ. ಹೋಗ್ತೀನಿ, ಬೇಡ, ಹೋಗ್ತೀನಿ, ಬೇಡ, ಹೋಗ್ತೀನಿ. ಯಾಕೆ ಹೊಡೆದಾಡೋ ಮಾತಿಗೆ ಜಗಳ ಆಡ್ತೀರಿ? ಏನು ನಾ ಬಗೆಹರಿಸ್ತೀನಿ, ನಾ ಬಗೆಹರಿಸ್ತೀನಿ. ಯಪ್ಪ ನೀವು ಒಟ್ಟ ಸಿನಿಮಾ ಕಳಿಸ್ಬೇಡ. ಮತ್ತೆ ನೋಡ್ರಿ ಗಂಡು ಮಕ್ಕಳ ಮರ್ಯಾದೆ ಕಳೆದ್ರೆ ನೀವು ಕಳಿಸಿ ಮತ್ತೆ ಸಿನಿಮಾ ಹೊಸಾದ್ ಬಂದಿದ್ರಿ ನೀವು ಹೋಗಿ ಹುಡುಗಾಡ್ರಿ, ನೀವು ಕಳಿಸ್ಬೇಡ. ನೀವು ಹುಡುಗಾಡ್ರಿ. ಕಡೆನೂ ಮುಡಿತಿ ಈ ಕಡೆನೂ ಮುಡಿತಿ ಸೋಲಾಕಾಗಿ ಏನು? ಜಯ ಮನೆಯೊಳಗೆ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡುವ ಹೆಣ್ಣು ನಾನಲ್ಲ. ಬೇಕಾದ್ರೆ ನಿಮಗೂ ಒಂದು ಡಿಗ್ರಿ ತೆಗೆಸಿರ್ತೀನಿ. ಅಯ್ಯ ನೀವು ನೀನೇ ಸಾಕಿದಾಗಿರಿ ನಿನ್ನ ಮುತ್ತಿದಾಗಿರಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ನನಗೆ ಸಂಕಟ, ನಿನ್ ಸಂತೋಷ ಏನೋ? ನನಗೆ ಸಂಕಟ, ನಿನಗೆ ಸಂತೋಷ, ಆನಂದ ನಿನಗೆ. ನೀ ಸಂತೋಷವಾಗಿದ್ದಾಗ ಯಾರಿಗಾರ ಮಾತಾಡಿಸಿ ಹಂಗೆ ಪ್ರಪಂಚನ ಹಂಗೆ ಏನು ಮಾಡೋಕ್ಕಾಗಲ್ಲ. ಆಯ್ತು, ಹೋಗು. ಯಾವ ಟಾಕೀಸ್ ಹೋಗಿದ್ದಾಳೆ ನೋಡ್ಕೊಂಡು ಹೋಗು. ಈಗ ಹಳೆ ಟಾಕೀಸ್ ಬಿಟ್ರಿ ಹೊಸಾಡಿಲ್ಲ ರೀ. ಓಕೆ, ಹಳದು ಏನ್ ಬಿಡ್ರಿ, ಭಾಳ ಸಿನಿಮಾ ಭಾಳ ಕಟ್ ಮಾಡ್ತಾನ. ಹೊಸ ಬಂದಲ್ಲಂತ್ರಿ ಒಂದ್ ಏನು ಶೋ ಹಚ್ಕೊಂತ ಬಿಡುದ ಇಲ್ಲಂತ್ರಿ ಅವ. ಸ್ಯಾಟಲೈಟ್ ಮುಖಾಂತರ ಬಂದವ್ರಿ. ಆಯ್ತು, ಹೋಗು, ನೋಡ್ಕೊಂಡು ಹೋಗು. ಸರ್ ಒಂದ್ 200 ರೂಪಾಯಿ ತರಿ ಟಿಕೆಟ್ ತೆಗಿಸಿ ಒಳಗೆ ಹೋಗ್ಬೇಕಾಗುತ್ತೆ. 200 ರೂಪಾಯಿ. ನನ್ನ ಹೆಸರು ಹೇಳು, ಫ್ರೀ ಬಿಡ್ತಾರೆ. ನಿಮ್ಮ ಹೆಸರು ಹೇಳಿದ್ರು, ನಮ್ಮ ಹೆಸರು ಹೇಳಿದ್ರು ಸೈಕಲ್ ಹಚ್ಕೊಳಕ್ ಬಿಡುದು. ನಾನು ಅಪ್ಪರಿಗೆ ಮೊದಲು ಕೇಳಿದ್ಕೊಳ್ಳಿ ಕಣ್ಣು ಮುಚ್ಚಿ ಕೊಡ್ತಿದ್ದೀರಿ. ಆದ್ರೆ ಇವತ್ತು ನಾಳೆ ಅವ್ರ ಮನಸ್ಥಿತಿನೂ ಸರಿ ಇಲ್ಲ. ಇಲ್ಲ ಕೇಳಿದ್ರೆ ಕೊಡ್ತಾರ ಅವರು. ಫಂಕ್ಷನ್ಗೆಲ್ಲ ಕೊಟ್ಟಾರ ನಮ್ಗೆ. ಅದಕ್ಕೆ ಒಂದು ನೀಟ್ ಕೈ ಒಜ್ಜಿಡೋದಕ್ಕೆ ಒಂದು ಇಲ್ಲ ಹ್ಯಾಪ ಏನು ಕೊಡ್ರಿ. ಮೊದಲು ಹೆಂಡ್ರನ್ನ ಹೆದರ್ಸ್ಕೊಳ್ಳೋದು ಕಲೀರಿ, ಆಮೇಲೆ ಆಳ್ ಮಕ್ಳಿಗೆ ಹೆದರ್ಸ್ಕೊಳ್ಳೋದ್ರಿ. ಹೆಂಡ್ರಿಗೆ ಹೆದರ್ಸ್ಕೊಳ್ಳೋದು ಗೊತ್ತಿಲ್ಲ, ಆಳ್ ಮಕ್ಳಿಗೆ ಹೆದರ್ಸ್ಕೊಳ್ಳೋದು. ನನ್ನ ಮನೆ ಆಳು
ಬುದ್ಧಿ ಹೇಳಬೇಕಾಯ್ತು. ನನ್ನ ಮುಂದೆ ಇಷ್ಟು ಉದ್ದದ ಮನೆಯಿಂದ ವರ್ತಿಸುವ ಈ ಹೆಣ್ಣಿನ ಹಿನ್ನೆಲೆ ಅದೆಷ್ಟು ಉತ್ತಮವಾಗಿರಬೇಕು. ಇವಳು ಮಾತು ಕೇಳಿ ದೇವರಂತ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರಗೋಗಿರೋ ಪಾಪಿನ